ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಕೇವಲ 2 ಗಂಟೆಗಳ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ತಿಳಿಸಿರುವಂತೆ ಬೆಸ್ಕಾಂ, ಹೆಸ್ಕಾಂ ಮತ್ತು ಬೆಸ್ಕಾಂ ಮತ್ತು ಜಸ್ಕಾಂಗೆ ಸಂಬಂಧಿಸಿದಂತೆ ಡೇಟ್ ಬಿಡ್ಬೋದು ಅಂತೇಳಿ. ಈ ವೀಕ್ನಲ್ಲಿ ಬಿಡ್ಬೋದು, ಮುಂದಿನ ವೀಕ್ನಲ್ಲಿ ಅಥವಾ ಜೂನ್ 3rd ವೀಕ್, 4th ವೀಕ್ನಲ್ಲಿ, 2nd ವೀಕ್ನಲ್ಲಿ ನಡೆಯುತ್ತೆ ಅಂತ ಹೇಳಿದ್ದೆ. ಅದು ಸತ್ಯ ಆಗಿದ್ದೆ. ನೋಡಿ ಸ್ನೇಹಿತರೆ, 1:5 ಶಾರ್ಟ್ ಲಿಸ್ಟ್ ಆಗಿರುವಂತಹ ಅಭ್ಯರ್ಥಿಗಳು ಬೆಸ್ಕಾಂನಲ್ಲಿ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಲ್ಲ, ಅವ್ರು ಯಾರು ನೇಮಕ ಆಗಿದ್ರಲ್ಲ, ಅವರು ಬಂದ್ಬಿಟ್ಟು ಉದ್ಯೋಗ ಪ್ರಕಟಣೆ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ನೇಮಕ ಸಂಬಂಧಿಸಿ ಸಹನಶಕ್ತಿ ಪರೀಕ್ಷೆ 1:5 ಅನುಪಾತ ಶಾರ್ಟ್ ಲಿಸ್ಟ್ ಆಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗಿದೆ. ಸಹನಶಕ್ತಿ ಪರೀಕ್ಷೆಯನ್ನು ದಿನಾಂಕ 9/6/2025 ರಿಂದ 12/6/2025 ಬೆಂಗಳೂರಿನ 5 ವಿವಿಧ ಕ್ರೀಡಾಂಗಣಗಳಲ್ಲಿ ನಡೆಸಲಾಗುತ್ತಿದೆ. ಸಹನಶಕ್ತಿ ಪರೀಕ್ಷೆಯ ಕರೆಪತ್ರಗಳನ್ನು ಬೆಸ್ಕಾಂ ವೆಬ್ಸೈಟ್ನಿಂದ ದಿನಾಂಕ 2/6/2025 ರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ನೋಡಬಹುದು ನೀವು, ಅಫಿಷಿಯಲ್ ಆಗಿ ಅಧಿಸೂಚನೆ ಮೂಲಕ, ಒಂದು ನೋಟಿಫಿಕೇಶನ್ ಮೂಲಕ ನಿಮಗೆ ಒಂದು ಬೆಸ್ಕಾಂಗೆ ಸಂಬಂಧಿಸಿದಂಥ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ ಆದರೆ ಪ್ರಕಟ ಮಾಡಿದ್ದಾರೆ. ಭಾಳ ದಿನದಿಂದ ಈ ಒಂದು ಹುದ್ದೆಗೆ ಭಾಳಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದರೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾರು ಕಟ್ ಆಫ್ 1:5ನಲ್ಲಿ ಸೆಲೆಕ್ಟ್ ಆಗಿದ್ರಲ್ಲ, ಅವರು ದಿನಾಂಕ 2/6/2025 ರಿಂದ ಅಂದರೆ ನಾಳೆ, ಇವತ್ತು 1ನೇ ತಾರೀಕಿದೆ, ನಾಳೆ 2ನೇ ತಾರೀಕಿಗೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಬೆಳಿಗ್ಗೆ ಡೌನ್ಲೋಡ್ ಮಾಡ್ಕೋಬೇಡಿ, ಯಾಕೆಂದರೆ ಸರ್ವರ್ ಬ್ಯುಸಿ ಇರುತ್ತೆ. ಎಲ್ಲರೂ ಒಮ್ಮೆಗೆ ಬಂದರೆ ಸರ್ವರ್ ಬ್ಯುಸಿ ಆಗುತ್ತೆ. ಸ್ವಲ್ಪ ಟೈಮ್ ಬಿಟ್ಟು ಚೆಕ್ ಮಾಡ್ತಾಯಿರಿ. ಓಕೆ, ನೋಡಿ ಸ್ನೇಹಿತರೆ, ದಿನಾಂಕ 9/6/2025 ರಿಂದ 12/6/2025 ನಿಮ್ಮ ಫಿಸಿಕಲ್ ಡೇಟ್ ಅನೌನ್ಸ್ ಆಗಿದೆ. ಈ ಒಂದು ಫಿಸಿಕಲ್ ಡೇಟ್ಗೆ ಇರುವಾಗಲೇ ಎಷ್ಟು ವಿವಿಧ ಕ್ರೀಡಾಂಗಣದಲ್ಲಿ ಬೆಂಗಳೂರಿನಲ್ಲೇ 5 ಕ್ರೀಡಾಂಗಣ, ಬೆಂಗಳೂರು ಜಿಲ್ಲೆ 1ರಲ್ಲೇ 5 ಕ್ರೀಡಾಂಗಣದಲ್ಲಿ ನಿಮ್ಮ ಒಂದು ಫಿಸಿಕಲ್ ನಡೆಸುತ್ತಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವ್ಯಾವ ನಗರ ಅಂತ: ಹುಬ್ಬಳ್ಳಿ, ಬಾಗಲಕೋಟೆ, ಬೆಂಗಳೂರು, ಈ ಒಂದು ಸ್ಥಳಗಳಲ್ಲಿ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಬೆಂಗಳೂರು ಒಂದೇ ನಗರದಲ್ಲಿ 5 ವಿವಿಧ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಹಾಲ್ ಟಿಕೆಟ್ ನಾಳೆ ಬರುತ್ತೆ ಅಲ್ವಾ, ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ಒಂದು ಡಿಸ್ಟಿಕ್. ಬೆಂಗಳೂರಿನಲ್ಲಿ ಜಾಸ್ತಿ ಮಂದಿ ಜನ ಬೀಳುತ್ತೆ, ಆದರೆ ಬೇರೆ ಡಿಸ್ಟಿಕ್ಗೆ ಬೀಳ್ಬೋದು, ವಿವಿಧ ಹುಬ್ಬಳ್ಳಿ ಬೀಳ್ಬೋದು, ಬಾಗಲಕೋಟೆ ಬೀಳ್ಬೋದು, ಹೀಗೆ ಬೀಳ್ಬೋದು. ಆದರೆ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದ ತಕ್ಷಣ ಬೆಂಗಳೂರಿನಲ್ಲಿ ಭಾಳಷ್ಟು ಜನದ ಫಿಸಿಕಲ್ ಇರುತ್ತೆ. ಯಾವೊಂದು ಕ್ರೀಡಾಂಗಣ ಇರುತ್ತೆ ಎಂದು ನೋಡಿಕೊಂಡು ಒಂದು ಆಧಾರ್ ಕಾರ್ಡು, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ನಿಮ್ಮ 10th ಮಾರ್ಕ್ಸ್ ಕಾರ್ಡು, ನಿಮಗೆ ಫಿಸಿಕಲ್ಗೆ ಹೋಗುವ ಏನೇನು ತೆಗೆದುಕೊಂಡು ಹೋಗ್ಬೇಕೆಂದು ಒಂದು ವಿಡಿಯೋ ಮಾಡಿದ್ದೇನೆ. ಪಕ್ಕ ಚೆಂದಾಗೆ ಆ ಒಂದು ವಿಡಿಯೋವನ್ನು ವೀಕ್ಷಿಸಿಕೊಂಡು ಮತ್ತು ಒಂದು ದಿನ ಅಡ್ವಾನ್ಸ್ ಆಗಿ ನೀವು ಫಿಸಿಕಲ್ ಕ್ರೀಡಾಂಗಣ ಹೋಗೇಬೇಕು. ಯಾಕೆಂದರೆ ಒಂದು ದಿನ ಹೋದರೆ ಮಾತ್ರ ವಿವಿಧ ಜಿಲ್ಲೆಗಳಿಂದ ಬರುವುದು ವಿದ್ಯಾರ್ಥಿಗಳಿರೋದ್ರಿಂದ ಸಮಯ ಹೆಚ್ಚು ತಗೊಳ್ಳೋದ್ರಿಂದ ನೀವು ಬೇಗ ಹೋದರೆ ನಿಮಗೆ ಒಳ್ಳೆಯದು. ಏಕೆಂದರೆ ಬೆಳಿಗ್ಗೆ 8 ಗಂಟೆ ಅಥವಾ 8:30ಗೆ ನಿಮ್ಮ ಫಿಸಿಕಲ್ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ನೀವು ಬೇಗ ಹೋಗಿ ನಿಮ್ಮ ಒಂದು ಫಿಸಿಕಲನ್ನು ಪಾಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೆ.